धर्म संस्थापनार्थाय संभवामि युगे युगे। ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಒಂದು ಪುಟ್ಟ ಬಾಲಕಿ ಕೇವಲ 11 ವರ್ಷಕ್ಕೆ ಗರ್ಭಿಣಿಯಾಗಿರುವ ಮನ ಕಲಕುವ ಸ್ಟೋರಿ ಇದು. ಮುಖ್ಯವಾಗಿ ತಂದೆ ತಾಯಿಗಳು ನೋಡಲೇಬೇಕಾದ ಸ್ಟೋರಿ ಇದು. ಪ್ರಸ್ತುತವಾಗಿ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಎಂತಹ ತೊಂದರೆಗಳು ಎದುರಾಗುತ್ತವೆ ಎಂದು ತಿಳಿದುಕೊಂಡು ಜಾಗ್ರತೆ ವಹಿಸುವುದು ಬಹು ಮುಖ್ಯವಾಗಿದೆ. ಈ ನೈಜ ಘಟನೆಯನ್ನು ಕೇಳಿದರೆ ಖಂಡಿತವಾಗಿಯೂ ನಿಮ್ಮ ಮೈ ಜುಮ್ ಎನ್ನುತ್ತದೆ. ಹಾಗಿದ್ದರೆ 11 ವರ್ಷದ ಈ ಪುಟ್ಟ ಬಾಲಕಿ ಈ ಪರಿಸ್ಥಿತಿಗೆ ಬರಲು ಕಾರಣವೇನು? ಈಕೆಗೆ ಚಿಕಿತ್ಸೆ ನೀಡಿದ ಡಾಕ್ಟರ್ಗಳು ಕೂಡ ಬೆಚ್ಚಿ ಬಿದ್ದಿದ್ದು ಏಕೆ? ಈ ರೀತಿಯ ಅನೇಕ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಸೊ ಈ ವಿಡಿಯೋವನ್ನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್, ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೋನಿಯಾ ಎಂಬ ಲೇಡಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಆಗಿರುತ್ತಾಳೆ. ಹೀಗೆ ಒಂದು ದಿನ ಆಕೆ ಹಾಸ್ಪಿಟಲ್ ಅಲ್ಲಿ ಇದ್ದಾಗ ಒಂದು ವಿಚಿತ್ರವಾದ ಕೇಸ್ ಬರುತ್ತದೆ. ಒಬ್ಬ ಮಹಿಳೆ ತನ್ನ 11 ವರ್ಷದ ಮಗಳೊಂದಿಗೆ ಹಾಸ್ಪಿಟಲ್ ಗೆ ಬಂದಿದ್ದಳು. ಆ ಪುಟ್ಟ ಬಾಲಕಿಯನ್ನು ನೋಡಿದ ಡಾಕ್ಟರ್ ಶಾಕ್ ಆಗಿ ಹೋಗುತ್ತಾರೆ. ಏಕೆಂದರೆ ಆ ಪುಟ್ಟ ಬಾಲಕಿಯ ಹೊಟ್ಟೆ ಗರ್ಭಿಣಿಯ ರೀತಿ ಕಾಣುತ್ತಿತ್ತು. ಮೊದಲಿಗೆ ಆ ಬಾಲಕಿಯನ್ನು ಪರೀಕ್ಷೆ ಮಾಡಿದ ಡಾಕ್ಟರ್ ಆಕೆ ಹೊಟ್ಟೆಯಲ್ಲಿ ನೀರು ತುಂಬಿಕೊಂಡಿರಬಹುದು ಅಥವಾ ಇನ್ಯಾವುದೋ ವ್ಯಾಧಿಯಿಂದ ಬಳಲುತ್ತಿರಬಹುದು ಎಂದು ಅಂದುಕೊಂಡಿರುತ್ತಾರೆ. ಆದ್ರೆ ಆ ಬಾಲಕಿಯ ಎತ್ತ ತಾಯಿ ಒಂದೇ ಸಮನೆ ಅಳುತ್ತಿರುವುದನ್ನು ನೋಡಿ ಏನೋ ನಡೆದಿರಬಹುದು ಎಂದು ಡಾಕ್ಟರ್ಗೆ ಅರ್ಥವಾಗುತ್ತದೆ. ಆಗ ಆ ಮಹಿಳೆ ಜೋರಾಗಿ ಅಳುತ್ತಾ, ಮೇಡಮ್, ಏನಾದರೂ ಮಾಡಿ ನನ್ನ ಮಗುವನ್ನ ಕಾಪಾಡಿ, ನಮ್ಮ ಮರ್ಯಾದೆ ಹಾಳಾಗದಂತೆ ನೋಡಿಕೊಳ್ಳಿ, ನಮ್ಮ ಮಗಳು ಗರ್ಭಿಣಿಯಾಗಿದ್ದಾಳೆ. ಈ ವಿಷಯ 4 ಜನರಿಗೆ ಗೊತ್ತಾಗೋದಕ್ಕಿಂತ ಮೊದಲು ಅದನ್ನ ಕೊಂದು ಹಾಕಿ ನಮ್ಮ ಗೌರವವನ್ನ ಕಾಪಾಡಿ ಎಂದು ಬೇಡಿಕೊಳ್ಳುತ್ತಾಳೆ. ಒಂದು ವೇಳೆ ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದರೆ ನಮ್ಮಿಬ್ಬರನ್ನು ಕೂಡ ಕೊಂದು ಹಾಕುತ್ತಾರೆ ಎಂದು ಆ ಬಾಲಕಿಯ ತಾಯಿ ಸಾವಿತ್ರಿ ಜೋರಾಗಿ ಅಳುತ್ತಾ ಬೇಡಿಕೊಳ್ಳುತ್ತಿದ್ದಾಳೆ. ಆಗ ಡಾಕ್ಟರ್ ಸೋನಿಯಾ, ನೀವೇನು ಹೇಳುತ್ತಿದ್ದೀರಾ? ನಿಮ್ಮ ಮಗಳು ಗರ್ಭಿಣಿ ಎಂದು ಇಲ್ಲಿಯವರೆಗೂ ನಿಮ್ಮ ಗಂಡನಿಗೆ ಗೊತ್ತಿಲ್ಲವೇ ಎಂದು ಆ ಡಾಕ್ಟರ್ ಆಶ್ಚರ್ಯದಿಂದ ಕೇಳುತ್ತಾರೆ. ಇಲ್ಲ ಮೇಡಮ್, ಯಾವುದೋ ಕಾಯಿಲೆಯಿಂದ ನನ್ನ ಮಗಳಿಗೆ ಹೊಟ್ಟೆ ದಪ್ಪವಾಗುತ್ತಿದೆ ಎಂದು ಎಲ್ಲರೂ ಅಂದುಕೊಂಡಿದ್ದಾರೆ. ಇವಳಿನ್ನು ಚಿಕ್ಕವಳು, ದಯವಿಟ್ಟು ನಮಗೆ ಸಹಾಯ ಮಾಡಿ ಎಂದು ಸಾವಿತ್ರಿ ಮತ್ತೆ ಅಳುವುದಕ್ಕೆ ಶುರು ಮಾಡುತ್ತಾಳೆ. ಆಗ ಡಾಕ್ಟರ್ಗೆ ಕೋಪ ಬರುತ್ತದೆ. ಸಾವಿತ್ರಿ ಈ ವರ್ತನೆ ಅವರಿಗೆ ತುಂಬಾ ಅಸಹ್ಯವೆನಿಸುತ್ತದೆ. ಏಕೆಂದರೆ 11 ವರ್ಷದ ಪುಟ್ಟ ಬಾಲಕಿ ಗರ್ಭಿಣಿಯಾಗಿದ್ದಾಳೆ ಅಂದರೆ ಯಾರೋ ದುಷ್ಕರ್ಮಿಗಳು ಅತ್ಯಾಚಾರ ಮಾಡಿರಬಹುದು ಅಥವಾ ಯಾರೋ ಕಾಮುಕರ ಕ್ರೌರ್ಯಕ್ಕೆ ಬಲಿಯಾಗಿರಬಹುದು. ಆಗಿರುವಾಗ ಆ ನೀಚನಿಗೆ ಶಿಕ್ಷೆಯನ್ನು ನೀಡುವುದನ್ನು ಬಿಟ್ಟು ಬಾಲಕಿಯನ್ನ ಬೈಯುತ್ತಿರುವುದು ಆ ಡಾಕ್ಟರ್ಗೆ ಇಷ್ಟವಾಗುವುದಿಲ್ಲ. ಆದ್ರೆ ಆ ಬಾಲಕಿಗೆ ಎಷ್ಟು ತಿಂಗಳು ಆಗಿದೆ ಎಂದು ತಿಳಿದುಕೊಳ್ಳುವುದಕ್ಕೆ ಫೋಲೋಗ್ರಫಿ ಸ್ಕ್ಯಾನಿಂಗ್ ಅನ್ನ ಮಾಡಬೇಕೆಂದು ಡಾಕ್ಟರ್ ಸಾವಿತ್ರಿಗೆ ಹೇಳುತ್ತಾರೆ. ಸಾವಿತ್ರಿಯ ಒಪ್ಪಿಗೆ ಮೇರೆಗೆ ಆ ಬಾಲಕಿಗೆ ಸ್ಕ್ಯಾನಿಂಗ್ ಮಾಡುತ್ತಾರೆ. ಆಗ ಡಾಕ್ಟರ್ ಸೋನಿಯಾ ಜೊತೆ ಸಾವಿತ್ರಿ ಕೂಡ ತನ್ನ ಮಗಳ ಜೊತೆ ಇರುತ್ತಾಳೆ. ಈ ಪ್ರೋಸೆಸ್ ನಡೆಯುತ್ತಿರುವಾಗಲೂ ಕೂಡ ಸಾವಿತ್ರಿ ಕಣ್ಣೀರು ಹಾಕುತ್ತಾ ತನ್ನ ಮಗಳಿಗೆ ಬೈಯುತ್ತಿದ್ದಳು. ಇದರಲ್ಲಿ ಕಲ್ಪನಾಳ ತಪ್ಪು ಏನು ಇಲ್ಲ ಅಂದರೂ ನಮ್ಮ ಗೌರವ ಹಾಳಾಗುವುದಕ್ಕೆ ಇವಳೇ ಕಾರಣ ಎಂದು ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದರು. ಇದೆಲ್ಲವನ್ನು ಕೂಡ ಡಾಕ್ಟರ್ ಮೌನವಾಗಿ ನೋಡುತ್ತಿದ್ದರು. ಪಾಪ ಡಾಕ್ಟರ್ ಅದು ಏನು ಮಾಡಲಾಗದ ಪರಿಸ್ಥಿತಿ. ಸಾವಿತ್ರಿ ಕಲ್ಪನಾಳ ಎತ್ತ ತಾಯಿ. 11 ವರ್ಷದ ಆ ಪುಟ್ಟ ಬಾಲಕಿ ಕಲ್ಪನಾ ಗರ್ಭಿಣಿಯಾಗಲು ಕಾರಣವೇನೆಂದು ಸಾವಿತ್ರಿಗೆ ಗೊತ್ತೇ ಇರುತ್ತದೆ. ಈಗಾಗಲೇ ಸಾವಿತ್ರಿ ಕಲ್ಪನಾಳನ್ನ ಚೆನ್ನಾಗಿ ಹೊಡೆದಿದ್ದಾಳೆ ಎಂದು ಆಕೆಯ ಮೈ ಮೇಲಿರುವ ಬಾಸುಂಡೆಗಳು ಹೇಳುತ್ತವೆ. ಇದನ್ನೆಲ್ಲ ಗಮನಿಸಿದ ಸೋನಿಯಾ ಕಲ್ಪನೆಗಿಂತ ಮೊದಲು ಸಾವಿತ್ರಿಗೆ ಕೌನ್ಸಿಲಿಂಗ್ ಬೇಕು ಎಂದು ಅಂದುಕೊಳ್ಳುತ್ತಾರೆ. ನೋಡಿ, ನಿಮ್ಮ ಮಗಳು ಈಗ ತುಂಬಾ ಸೆನ್ಸಿಟಿವ್ ಪೊಸಿಷನ್ ಅಲ್ಲಿ ಇದ್ದಾರೆ. ಈ ಸಮಯದಲ್ಲಿ ಆಕೆಯ ಜೀವಕ್ಕೂ ಕೂಡ ಹಾನಿಯಾಗಬಹುದು. ನೀವು ತುಂಬಾ ಜಾಗ್ರತೆಯಿಂದ ನೋಡಿಕೊಳ್ಳಬೇಕು. ಆದರೂ ನಿಮ್ಮ ಮಗಳು ಎಲ್ಲಿಗೆ ಹೋಗುತ್ತಾಳೆ, ಯಾರನ್ನ ಭೇಟಿಯಾಗುತ್ತಾಳೆ, ನಿಮ್ಮ ಮಗಳ ಈ ಪರಿಸ್ಥಿತಿಗೆ ಕಾರಣ ಯಾರು ಎಂದು ತಿಳಿದುಕೊಳ್ಳದೇ ಇರುವುದು ದೊಡ್ಡ ತಪ್ಪು. ಎತ್ತ ತಾಯಿಯಾಗಿ ನೀವು ನಿಮ್ಮ ಮಗಳ ಬಗ್ಗೆ ತುಂಬಾ ಜಾಗ್ರತೆಯನ್ನು ವಹಿಸಬೇಕಾಗುತ್ತದೆ. ಕೈ ಸುಟ್ಟುಕೊಂಡ ಮೇಲೆ ಔಷಧಿಯನ್ನ ಹಚ್ಚುವ ಹಾಗೆ ಈಗ ನಿಮ್ಮ ಮಗಳನ್ನ ಒಡೆದು ಬೈದರೆ ಏನು ಲಾಭ? ನೀವು ಈ ಮಗಳಿಗೆ ಎತ್ತ ತಾಯಿ. ಈ ಮಗುವೊಂದಿಗೆ ನೀವು ಶತ್ರುವಾಗಿ ನಡೆದುಕೊಳ್ಳದೆ ಎತ್ತ ತಾಯಿಯಾಗಿ ನಡೆದುಕೊಳ್ಳಿ. ಈಗ ಆಕೆ 7 ತಿಂಗಳ ಗರ್ಭವತಿಯಾಗಿದ್ದಾಳೆ. ಒಂದು ವೇಳೆ ಈಗ ಆಕೆಗೆ ಗರ್ಭಪಾತ ಮಾಡಿದರೆ ಜೀವನ ಪೂರ್ತಿ ಅನೇಕ ಕಷ್ಟಗಳನ್ನ ಅನುಭವಿಸಬೇಕಾಗುತ್ತದೆ. ಆದ್ದರಿಂದ ಆಕೆಗೆ ಅಬಾರ್ಷನ್ ಮಾಡುವುದು ಒಳ್ಳೆಯದಲ್ಲ. ಕಲ್ಪನಾಳನ್ನ ಮನೆಗೆ ಕರೆದುಕೊಂಡು ಹೋಗಿ ಇನ್ನು 2 ತಿಂಗಳಲ್ಲಿ ಆಕೆಗೆ ಮಗುವಾಗುತ್ತದೆ. ಅಲ್ಲಿಯವರೆಗೂ ಕಾನೂನು ಬಾಹಿರ ಕೆಲಸವನ್ನ ಮಾಡಬೇಡಿ ಎಂದು ಡಾಕ್ಟರ್ ಸೋನಿಯಾ ತುಂಬಾ ಗಂಭೀರ
ಗಂಭೀರವಾಗಿ ಸಾವಿತ್ರಿಗೆ ಹೇಳುತ್ತಾರೆ. ಸೋನಿಯಾ ಮಾತುಗಳನ್ನು ಕೇಳಿದ ಸಾವಿತ್ರಿ ತುಂಬಾ ಕೋಪದಿಂದ ತನ್ನ ಮಗಳ ಕಡೆ ನೋಡಿಕೊಂಡು ನಿಂತುಕೊಳ್ಳುತ್ತಾಳೆ. ಆದರೆ ಏನು ಮಾತನಾಡಲಾಗದ ಪರಿಸ್ಥಿತಿ. ಆಗ ಮತ್ತೆ ಸೋನಿಯಾ ಮಾತನಾಡುತ್ತಾ, ನೋಡಿ ಸಾವಿತ್ರಿ, ನಿಮ್ಮ ಮಗಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮಾತನಾಡಿ. ಈಗ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಒಂದು ವೇಳೆ ಈಗ ನಾವು ಅಭಾಷಣ ಮಾಡಿದರೆ ಆಕೆಯ ಪ್ರಾಣಕ್ಕೆ ಅಪಾಯವಾಗುತ್ತದೆ ಎಂದು ಹೇಳುತ್ತಾರೆ. ಮೇಡಮ್, ಈ ವಿಷಯ ಏನಾದರೂ ನನ್ನ ಗಂಡನಿಗೆ ಗೊತ್ತಾದರೆ ಕಲ್ಪನಳನ್ನ ಜೀವಂತವಾಗಿ ಮುಚ್ಚಿಬಿಡುತ್ತಾನೆ. ಮೇಡಮ್, ನನ್ನ ಸ್ಥಾನದಲ್ಲಿ ನಿಂತುಕೊಂಡು ಯೋಚನೆ ಮಾಡಿ. ನಿಮ್ಮ ಮಗಳೇನಾದರೂ ಇದೇ ಪರಿಸ್ಥಿತಿಯಲ್ಲಿ ನಿಮ್ಮ ಮನೆಗೆ ಬಂದರೆ ನಿಮ್ಮ ಗಂಡನು ಕ್ಷಮಿಸುತ್ತಾರಾ? ಈ ಲೋಕವು ಮಗಳು ಮಾಡಿದ ತಪ್ಪಿಗೆ ತಾಯಿಯನ್ನಲ್ಲವೇ ನಿಂದಿಸುವುದು, ತಾಯಿಯ ಪಾಲನೆ ಬಗ್ಗೆ ಅಲ್ಲವೇ ಪ್ರಶ್ನೆ ಮಾಡುವುದು? ಈ ಸಮಯದಲ್ಲಿ ನನ್ನ ಮಗಳನ್ನ ನನ್ನ ಮನೆಗೆ ಕರೆದುಕೊಂಡು ಹೋಗಲಾರೆ. ನೀವೇ ಏನಾದರೂ ಮಾಡಿ ಈ ಸಮಸ್ಯೆಯಿಂದ ಪಾರು ಮಾಡಿ ಮೇಡಮ್ ಎಂದು ಡಾಕ್ಟರ್ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಾಳೆ. ಆಗ ಸೋನಿಯಾಗೆ ಏನು ಮಾಡಬೇಕೆಂದು ಅರ್ಥವಾಗದೆ ಮೌನವಾಗಿ ನಿಂತುಕೊಳ್ಳುತ್ತಾರೆ. ಡಾಕ್ಟರ್ ಸೋನಿಯಾ ತುಂಬಾ ಆಲೋಚನೆ ಮಾಡಿದ ನಂತರ ಆ ಮಗುವನ್ನ ಹಾಸ್ಪಿಟಲ್ ಇಟ್ಟುಕೊಳ್ಳುವುದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಆದ್ರೆ ನಿಮ್ಮ ಮನೆಯಲ್ಲಾಗಲಿ ಊರಲ್ಲಾಗಲಿ ನಿಮ್ಮ ಮಗಳು ಎಲ್ಲಿ ಎಂದು ಕೇಳಿದರೆ ಏನು ಹೇಳುತ್ತೀರಾ ಎಂದು ಕೇಳುತ್ತಾರೆ. ಆಗ ಸಾವಿತ್ರಿ, ನನ್ನ ತವರು ಮನೆಯಲ್ಲಿ ಬಿಟ್ಟಿದ್ದೇನೆ ಎಂದು ಹೇಳುತ್ತೇನೆ. ನೀವು ಮಾಡಿದ ಈ ಉಪಕಾರವನ್ನ ನನ್ನ ಜನ್ಮ ಇರೋವರೆಗೂ ಮರೆಯುವುದಿಲ್ಲ ಎಂದು ಹೇಳುತ್ತಾಳೆ. ಅವರು ಯಾರು, ಎಲ್ಲಿಯವರು ಎಂದು ಗುರುತು ಪರಿಚಯವಿಲ್ಲದ ಅವರನ್ನ ಡಾಕ್ಟರ್ ಸೋನಿಯಾ ತುಂಬಾ ಜೋಪಾನವಾಗಿ ನೋಡಿಕೊಳ್ಳುತ್ತಿದ್ದಾರೆ. ಆದ್ರೆ ಕಲ್ಪನಳ ಈ ಸ್ಥಿತಿಗೆ ಕಾರಣ ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲ ಡಾಕ್ಟರ್ಗಿದೆ. ಡಾಕ್ಟರ್ ಕಲ್ಪನಳ ಜೊತೆ ತುಂಬಾ ಪ್ರೀತಿಯಾಗಿ ಮಾತನಾಡುತ್ತಾ ಆಕೆಯನ್ನ ತುಂಬಾ ಸಾರಿ ಕೇಳುವುದಕ್ಕೆ ಪ್ರಯತ್ನ ಮಾಡಿದರು. ಆದರೆ ಕಲ್ಪನಾ ಮಾತ್ರ ಆಕೆಯ ಗರ್ಭಕ್ಕೆ ಕಾರಣ ಯಾರು ಎಂದು ಹೇಳುತ್ತಿಲ್ಲ. ಎಲ್ಲಿ ನಡೆಯಿತು, ಹೇಗೆ ನಡೆಯಿತು, ಯಾವಾಗ ನಡೆಯಿತು ಎಂದು ನನಗೆ ಗೊತ್ತಿಲ್ಲ. ಆ ದೇವರ ಕಾರಣದಿಂದಲೇ ನನಗೆ ಈ ರೀತಿ ಗರ್ಭ ಬಂದಿದೆ ಎಂದು ಹೇಳುತ್ತಾಳೆ. ಕಲ್ಪನಾ ಪುಟ್ಟ ಬಾಲಕಿಯಾಗಿದ್ದರಿಂದ ಆಕೆಗೆ ಏನು ಅರ್ಥವಾಗುವುದಿಲ್ಲ ಎಂದು ಡಾಕ್ಟರ್ ಇನ್ನು ಮುಂದಕ್ಕೆ ಏನು ಕೇಳದೆ ಸುಮ್ಮನಾಗುತ್ತಾರೆ. ಇನ್ನು ಸಾವಿತ್ರಿ ಪ್ರತಿದಿನ ಕಲ್ಪನೆಗೆ ಹಣ್ಣು ಹಂಪಲು ಊಟವನ್ನ ಕೊಡುತ್ತಿದ್ದಳು. ಈ ರೀತಿಯಾಗಿ 2 ತಿಂಗಳು ಕಳೆದು ಹೋದ ನಂತರ ಕಲ್ಪನೆಗೆ ಮುದ್ದಾದ ಅವಳಿ ಮಕ್ಕಳು ಜನಿಸುತ್ತಾರೆ. 11 ವರ್ಷದ ಪುಟ್ಟ ಬಾಲಕಿಗೆ ಅವಳಿ ಮಕ್ಕಳು ಜನಿಸುವುದು ಒಂದು ವಿಚಿತ್ರವೆಂದೇ ಅನಿಸಬಹುದು. ಡಾಕ್ಟರ್ ಸೋನಿಯಾ ಕೂಡ ತುಂಬಾ ಆಶ್ಚರ್ಯಗೊಳ್ಳುತ್ತಾರೆ. ಕಲ್ಪನೆಯ ಪರಿಸ್ಥಿತಿಯನ್ನು ನೋಡಿ ಆ ಡಾಕ್ಟರ್ಗೂ ಕೂಡ ಕರುಣೆ ಬರುತ್ತದೆ. ಈಗಾಗಲೇ ಸೋನಿಯಾ ಆಕೆ ಗರ್ಭಕ್ಕೆ ಕಾರಣ ಯಾರು ಎಂದು ತಿಳಿದುಕೊಳ್ಳುವುದಕ್ಕೆ ತುಂಬಾ ಪ್ರಯತ್ನ ಮಾಡಿದ್ದರು. ಆದರೆ ಯಾವುದೇ ಪ್ರಯೋಜನವಾಗಲಿಲ್ಲ. ಇನ್ನು ಸಾವಿತ್ರಿ ಹುಟ್ಟಿದ ಮಗುವನ್ನ ಮನೆಗೆ ತೆಗೆದುಕೊಂಡು ಹೋಗುವುದಿಲ್ಲ ಎಂದು ಮೊದಲೇ ಹೇಳಿದ್ದರಿಂದ ಬೇರೆ ದಾರಿ ಇಲ್ಲದೆ ಡಾಕ್ಟರ್ ಸೋನಿಯಾ ಕಲ್ಪನಳ ಮಗುವನ್ನ ಮಕ್ಕಳು ಇಲ್ಲದವರಿಗೆ ಕೊಡುತ್ತಾರೆ. ಆ ನಂತರ ಸಾವಿತ್ರಿ ಡಾಕ್ಟರ್ ಮಾಡಿದ ಸಹಾಯಕ್ಕೆ ಧನ್ಯವಾದಗಳನ್ನ ಹೇಳಿ ಅವರ ಫೀಸ್ ಅನ್ನ ಕೊಟ್ಟು ಹೊರಟು ಹೋಗುತ್ತಾಳೆ. ಸಾವಿತ್ರಿ ಅಲ್ಲಿಂದ ಹೊರಟು ಹೋದ ನಂತರ ಸೋನಿಯಾ ಬಳಿ ಕೆಲಸ ಮಾಡುತ್ತಿರುವ ಒಬ್ಬ ನರ್ಸ್ ಸೋನಿಯಾಗೆ ಒಂದು ವಿಷಯವನ್ನ ಹೇಳುತ್ತಾಳೆ. ಸಾವಿತ್ರಿಯ ವರ್ತನೆ ತುಂಬಾ ವಿಚಿತ್ರವಾಗಿತ್ತು. ಆಕೆಯ ಮೇಲೆ ನನಗೆ ಯಾಕೋ ಅನುಮಾನವೆಂದು ಸೋನಿಯಾ ಬಳಿ ಹೇಳುತ್ತಾಳೆ. ಆದ್ರೆ ಡಾಕ್ಟರ್ ಸೋನಿಯಾ ಮಾತ್ರ ನರ್ಸ್ ನ ಮಾತನ್ನ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಕಾಲ ಕಳೆದು ಹೋಗುತ್ತಿದೆ. ಡಾಕ್ಟರ್ ಸೋನಿಯಾ ಸಾವಿತ್ರಿ ಮತ್ತು ಕಲ್ಪನಳ ಬಗ್ಗೆ ಮರೆತು ಹೋಗುತ್ತಾರೆ. ಆದ್ರೆ ಈ ಘಟನೆ ನಡೆದ 7-8 ತಿಂಗಳ ನಂತರ ಸಾವಿತ್ರಿ ಮತ್ತೆ ಕಲ್ಪನಳನ್ನ ಕರೆದುಕೊಂಡು ಸೋನಿಯಾ ಹಾಸ್ಪಿಟಲ್ಗೆ ಬರುತ್ತಾಳೆ. ಆದ್ರೆ ಈ ಬಾರಿ ಕೂಡ ಕಲ್ಪನಾ 2 ತಿಂಗಳ ಗರ್ಭಿಣಿ ಎಂದು ತಿಳಿದು ಸೋನಿಯಾ ಶಾಕ್ ಆಗಿ ಹೋಗುತ್ತಾಳೆ. ಇಷ್ಟು ಚಿಕ್ಕ ವಯಸ್ಸಿಗೆ ಕಲ್ಪನಾ 2 ಸಾರಿ ಗರ್ಭ ಧರಿಸಲು ಸಾಧ್ಯವ ಎಂದು ಆಲೋಚನೆ ಮಾಡುತ್ತಾರೆ. ಆದ್ರೆ ಸಾವಿತ್ರಿ ಮಾತ್ರ ಹಿಂದೆ ಮಾಡಿದ ರೀತಿಯೇ ಈಗಲೂ ಸಹ ಡಾಕ್ಟರ್ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತಿದ್ದಾಳೆ. ಇಷ್ಟು ಚಿಕ್ಕ ವಯಸ್ಸಿಗೆ ಪದೇ ಪದೇ ಕಲ್ಪನಾ ಗರ್ಭ ಧರಿಸಿದರೆ ಆಕೆಯ ಆರೋಗ್ಯ ಹಾಳಾಗುತ್ತದೆ ಎಂದು, ಈಗಾಗಲೇ ಕಲ್ಪನಾ ವೀಕ್ ಆಗಿದ್ದು ಸತ್ತು ಹೋಗುವ ಅವಕಾಶವಿದೆ ಎಂದು ಸೋನಿಯಾ ಸಾವಿತ್ರಿಗೆ ವಿವರಿಸಿ ಹೇಳುತ್ತಾರೆ. ಈ ರೀತಿ ಸುಮಾರು 1 ಗಂಟೆಯ ಕಾಲ ಡಾಕ್ಟರ್ ಸಾವಿತ್ರಿಗೆ ವಿವರಿಸಿ ಹೇಳುತ್ತಾರೆ. ಆ ನಂತರ ಸಾವಿತ್ರಿ ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತಾಳೆ. ಆಗ ಸೋನಿಯಾ ಕಲ್ಪನಳ ಗರ್ಭಕ್ಕೆ ಕಾರಣ ಯಾರು ಎಂದು ಪದೇ ಪದೇ ಕೇಳುವುದಕ್ಕೆ ಶುರು ಮಾಡುತ್ತಾರೆ. ಆದರೆ ಸಾವಿತ್ರಿ ಮಾತ್ರ ಅಸಲಿ ಸತ್ಯವನ್ನ ಹೇಳುತ್ತಿಲ್ಲ. ಏಕೆಂದರೆ ಪಾಪ ಆಕೆಗೂ ಕೂಡ ಗೊತ್ತಿಲ್ಲ. ದಯವಿಟ್ಟು ನಮ್ಮನ್ನ ಕಾಪಾಡಿ ಎಂದು ಜೋರಾಗಿ ಅಳುವುದಕ್ಕೆ ಶುರು ಮಾಡುತ್ತಾಳೆ. ಆಕೆ ಹೇಳುವ ಮಾತಿನಲ್ಲಿ ಸತ್ಯವಿರಬಹುದು ಎಂದು ನಂಬಿದ ಡಾಕ್ಟರ್ ಕಲ್ಪನೆಗೆ ಮತ್ತೆ ಅಭಾಷಣ ಮಾಡುತ್ತಾರೆ. ಆದ್ರೆ ಈ ಬಾರಿ ಕೇವಲ 2 ತಿಂಗಳು ಮಾತ್ರ. ಆದ್ರೆ ಮತ್ತೆ 4-5 ತಿಂಗಳು ಕಳೆದ ನಂತರ ಸಾವಿತ್ರಿ ತನ್ನ ಮಗಳು ಕಲ್ಪನಳ ಕರೆದುಕೊಂಡು ಮತ್ತೆ ಹಾಸ್ಪಿಟಲ್ಗೆ ಬರುತ್ತಾಳೆ. ಈ ಬಾರಿಯೂ ಕೂಡ ಕಲ್ಪನಾ ಗರ್ಭಿಣಿ. ನನ್ನ ಒಳ್ಳೆಯತನವನ್ನ ಸಾವಿತ್ರಿ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ಸೋನಿಯಾಗೆ ಕ್ಲಿಯರ್ ಆಗಿ ಅರ್ಥವಾಗುತ್ತದೆ. ಅವರ ಕುಟುಂಬದವರೇ ಯಾರೋ ಕಲ್ಪನಳನ್ನ ಪದೇ ಪದೇ ಅತ್ಯಾಚಾರ ಮಾಡುತ್ತಿದ್ದಾರೆ ಎಂದು ಡಾಕ್ಟರ್ಗೆ ಅನುಮಾನ ಬರುತ್ತದೆ. ಈ ದುಷ್ಕೃತ್ಯವನ್ನ ಇಲ್ಲಿಗೆ ತಡೆಯದೆ ಹೋದರೆ ಕಲ್ಪನಳ ಪ್ರಾಣಕ್ಕೆ ಕಂಟಕ ಬರುತ್ತದೆ ಎಂದು ಸೋನಿಯಾ ಪೊಲೀಸ್ನವರಿಗೆ ವಿಷಯವನ್ನ ತಿಳಿಸುತ್ತಾರೆ. ಸ್ನೇಹಿತರೆ, ನಮ್ಮಲ್ಲಿ ತುಂಬಾ ಮಂದಿ ತಪ್ಪು ಮಾಡಲಿ ಮಾಡದೇ ಇರಲಿ ಪೊಲೀಸ್ ಸ್ಟೇಷನ್ಗೆ ಹೋಗುವುದಕ್ಕೆ ತುಂಬಾ ಭಯ ಬೀಳುತ್ತಾರೆ. ಅದರಲ್ಲೂ ಮುಖ್ಯವಾಗಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ನಡೆದ ತಪ್ಪನ್ನ ಮುಚ್ಚಿಡಲು ಪ್ರಯತ್ನ ಮಾಡುತ್ತಾರೆ. ಈಗ ಕಲ್ಪನಳ ವಿಷಯದಲ್ಲಿ ಕೂಡ ಇದೇ ನಡೆದಿದೆ. ನಂತರ ಡಾಕ್ಟರ್ ನಿಂದ ವಿಷಯವನ್ನು ತಿಳಿದುಕೊಂಡ ಪೊಲೀಸ್
ಪೊಲೀಸ್ ಆಫೀಸರ್ ಲೇಡಿ ಕಾನ್ಸ್ಟೇಬಲ್ ಅನ್ನ ಸಿವಿಲ್ ಡ್ರೆಸ್ ನಲ್ಲಿ ಕಲ್ಪನಾ ಓದುತ್ತಿರುವ ಸ್ಕೂಲ್ಗೆ ಕಳುಹಿಸುತ್ತಾರೆ. ಆ ಲೇಡಿ ಕಾನ್ಸ್ಟೇಬಲ್ ಹೆಸರು ಸೌಮ್ಯ. ಆಕೆ ಕಲ್ಪನಾ ಓದುತ್ತಿರುವ ಸ್ಕೂಲ್ ನಲ್ಲಿ ಟೀಚರ್ ಆಗಿ ಜಾಯ್ನ್ ಆಗುತ್ತಾಳೆ. ಕಲ್ಪನಳನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿಕೊಂಡು ಬರುತ್ತಾಳೆ. ಆದ್ರೆ ಕಲ್ಪನಳ ಹಾಗೆ ಮತ್ತೊಂದು ಹುಡುಗಿಯು ಕೂಡ ಪದೇ ಪದೇ ಪ್ರೆಗ್ನೆಂಟ್ ಆಗುತ್ತಾ ಅಬಾರ್ಷನ್ ಮಾಡಿಸಿಕೊಳ್ಳುತ್ತಿದ್ದಾಳೆ ಎಂದು ತಿಳಿದುಕೊಂಡ ಸೌಮ್ಯ ಆಶ್ಚರ್ಯ ಪಡುತ್ತಾಳೆ. ಆಗ ಆ ಇಬ್ಬರು ಮಕ್ಕಳು ಕೂಡ ಅದೇ ಸ್ಕೂಲಲ್ಲಿ ಕೆಲಸ ಮಾಡುತ್ತಿರುವ ಟೀಚರ್ ಬಳಿಗೆ ಟ್ಯೂಷನ್ಗೆ ಹೋಗುತ್ತಿದ್ದಾರೆ ಎಂದು ಗೊತ್ತಾಗುತ್ತದೆ. ಆಗ ಆ ಟೀಚರ್ ಮೇಲಿನ ಅನುಮಾನದಿಂದ ಆತನನ್ನು ಸ್ಟೇಷನ್ಗೆ ಕರೆದುಕೊಂಡು ಹೋಗಿ ಪೊಲೀಸರು ತಮ್ಮ ಸ್ಟೈಲ್ ನಲ್ಲಿ ಎನ್ಕ್ವೈರಿ ಮಾಡುತ್ತಾರೆ. ಆಗ ಟೀಚರ್ ಸುಬ್ಬರಾವ್ ಹೇಳಿದ ಮಾತುಗಳಿಂದ ಪೊಲೀಸರಿಗೆ ಹೊಸ ರೀತಿಯ ಅನುಮಾನಗಳು ಸಿಗುತ್ತವೆ. ಅದೇನು ಅಂದ್ರೆ ಇದೇ ಸುಬ್ಬರಾವ್ ಕ್ಲಾಸ್ ಅಲ್ಲಿ ತುಂಬಾ ವೀಕ್ ಆಗಿರುವ ಸ್ಟೂಡೆಂಟ್ ಗಳಿಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಟ್ಯೂಷನ್ ತೆಗೆದುಕೊಳ್ಳುತ್ತಾರೆ. ಆತನು 1 ಗಂಟೆ ಟ್ಯೂಷನ್ ತೆಗೆದುಕೊಂಡ ನಂತರ ಮನೆಗೆ ಹೋಗುತ್ತಾನೆ. ಆದ್ರೆ ಟೀಚರ್ ಬೋರ್ಡ್ ಮೇಲೆ ಬರೆದಿರುವುದನ್ನ ಕಾಪಿ ಮಾಡಿಕೊಳ್ಳುವುದಕ್ಕೆ ತುಂಬಾ ಸಮಯದವರೆಗೂ ಕಲ್ಪನಳ ಜೊತೆ ಮತ್ತೊಂದು ಹುಡುಗಿ ಕೂಡ ಇದ್ದು ಬಿಡುತ್ತಿದ್ದಳು. ಅವರಿಬ್ಬರು ಪ್ರತಿದಿನ ಎಲ್ಲರಿಗಿಂತ ಲೇಟ್ ಆಗಿ ಮನೆಗೆ ಹೋಗುತ್ತಿದ್ದರು. ಆ ಸಮಯದಲ್ಲಿ ಸ್ಕೂಲಲ್ಲಿ ಕೇವಲ ವಾಚ್ಮ್ಯಾನ್ ಮಾತ್ರವೇ ಇರುತ್ತಿದ್ದನು. ಆದ್ದರಿಂದ ಈ ಹುಡುಗಿಯರ ವಿಷಯದಲ್ಲಿ ಆ ವಾಚ್ಮ್ಯಾನ್ ಏನಾದ್ರೂ ಮಾಡಿರಬಹುದು ಎಂದು ಸುಬ್ಬರಾವ್ ಹೇಳಿಕೆ ಕೊಡುತ್ತಾರೆ. ಆಗ ತಕ್ಷಣ ಪೊಲೀಸ್ನವರು ಆ ಸ್ಕೂಲ್ನ ವಾಚ್ಮ್ಯಾನ್ ಚೆನ್ನಯ್ಯನನ್ನ ಪೊಲೀಸ್ ಸ್ಟೇಷನ್ಗೆ ಕರೆಸುತ್ತಾರೆ. ಆ ವಿಚಾರಣೆಯಲ್ಲಿ ಬಯಲಿಗೆ ಬಂದ ಸತ್ಯವನ್ನ ಕೇಳಿ ಪೊಲೀಸ್ನವರೇ ಕಕ್ಕಾಬಿಕ್ಕಿಯಾಗುತ್ತಾರೆ. ಕಾಮ ಪಿಶಾಚಿ ಸೆಕ್ಯೂರಿಟಿ ಚೆನ್ನಯ್ಯ ಈ ಹುಡುಗಿಯರಿಗೆ ಮತ್ತು ಭರಿಸುವ ಚಾಕ್ಲೇಟ್ ಅನ್ನ ಕೊಡುತ್ತಿದ್ದನು. ಅವುಗಳನ್ನ ತಿಂದು ಪ್ರಜ್ಞೆ ತಪ್ಪಿದ ನಂತರ ಅವರ ಜೊತೆ ಮಾಡಬಾರದ ಹೀನ ಕೃತ್ಯವನ್ನ ಬೆಸಗುತ್ತಿದ್ದನು. ಆ ನಂತರ ಪುಟ್ಟ ಬಾಲಕಿಯರು ಗರ್ಭ ಧರಿಸುವುದಕ್ಕೆ ಈ ಸೆಕ್ಯೂರಿಟಿ ಚೆನ್ನಯ್ಯನೇ ಕಾರಣ ಎಂದು ಗೊತ್ತಾದ ಮೇಲೆ ಪೊಲೀಸರು ಆತನನ್ನ ಅರೆಸ್ಟ್ ಮಾಡುತ್ತಾರೆ. ಸ್ನೇಹಿತರೆ, ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಸ್ಕೂಲ್ಗೆ ಕಳುಹಿಸಿದ ನಂತರವೂ ಕೂಡ ತುಂಬಾ ಜಾಗೃತರಾಗಿರಬೇಕು. ಒಳ್ಳೆಯ ವ್ಯಕ್ತಿಗಳೆಂದು ಮುಖವಾಡ ಧರಿಸಿರುವ ಕೆಲವು ಕಾಮ ಪಿಶಾಚಿಗಳು ನಮ್ಮ ಸುತ್ತಲೂ ಇರುತ್ತಾರೆ. ಆದ್ದರಿಂದ ಮುಖ್ಯವಾಗಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಹೆಚ್ಚಿನ ಕಾಳಜಿನ ವಹಿಸುವುದು ತುಂಬಾ ಅವಶ್ಯಕವಾಗಿದೆ. ಸ್ನೇಹಿತರೆ, ಇನ್ನು ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.